ದಾರಿನಲ್ಲಿ ಬರ್ತಾ ಇನ್ನೇನೋ ತಿರುಗನಂಬಿ ಹತ್ರ ಇದು ಅನ್ನಂಗೆ ಗಾಡಿ ಪಂಚರ್ ಆಗುತ್ತೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿನ್ನೆ ತಾನೇ ನಮ್ಮ ನೇಟಿವ್ ಪ್ಲೇಸ್ಗೆ ಬಂದಿದ್ದೆ. ಇಲ್ಲಿಂದ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ 7 ಗಂಟೆ. ನಮ್ಮ ಅಪ್ಪ ಅಮ್ಮ ಅವರು ಹಾಲು ಕರೀತಾ ಇದ್ದಾರೆ. ಸೊ ಬೆಳಿಗ್ಗೆ ಮತ್ತು ಸಂಜೆ ಟೈಮು 2 ಟೈಮ್ ಹಾಲು ಕರೀತಾ ಇರ್ತಾರೆ. ಬೆಳಿಗ್ಗೆ 7 ಗಂಟೆ ಟೈಮ್ಗೆ ಇವಾಗ ಡೈರಿಗೆ ಹಾಲು ಹಾಕಿ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಹಸುರು ಇಲ್ಲಿ ಕಟ್ಟಾಕಿದ್ದಾರೆ. ಇವಾಗ ನಾನು ನಮ್ಮ ಜಮೀನಿಗೆ ಬಂದಿದ್ದೆ. ನಿನ್ನೆ ಬೆಳಿಗ್ಗೆ ಬಾಳೆಕಂಡನ್ನು ಹಾಕಿದ್ದಾರೆ. ಬಾಳೆಕಂಡನ್ನು ತಗೊಂಬಂದು ಇಲ್ಲಿ ಎಲ್ಲ ಸಾಲುಗಳನ್ನ ಹೊಡೆದು ಇಲ್ಲೆಲ್ಲ ಊತಿದ್ದಾರೆ. ಇವಾಗ ಪ್ಲ್ಯಾಂಟೇಷನ್ ಆಗಿದೆ. ಸೊ ಇದಕ್ಕೆ ನಾನು ಡ್ರಿಪ್ ಸಿಸ್ಟಮ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಐಟಮ್ಸ್ ಅಂತ ನೋಡೋಣ ಅಂತ ಬಂದಿದ್ದೆ. ಸೊ ಇಲ್ಲಿಂದ ಅಲ್ಲಿ ತನಕ ಇದೆ, ಆ ಕಡೆ ಎಲ್ಲ ಹಾಕಿಲ್ಲ. ಇಲ್ಲಿ ಸಾಲು ಕಾಣ್ತಿರೋ ಅಷ್ಟು ಮಾತ್ರ ಹಾಕಿದ್ದಾರೆ. ಸೊ ಹಿಂಗಿದೆ ನೋಡಿ. ಇವಾಗ ನಮ್ಮ ಊರ ಪಕ್ಕದಲ್ಲಿರೋಂಥ ಬೊಮ್ಮಲಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಐಟಮ್ಸ್ಗಳನ್ನ ತಂದುಬಿಟ್ಟು ಇವಾಗ ಇಲ್ಲಿಗೆ ಡ್ರಿಪ್ ಸಿಸ್ಟಮ್ ಮಾಡಬೇಕು. ಸೊ ಅದಕ್ಕೆ ಅಂತಲೇ ನೋಡೋಣ ಅಂತ ಬಂದಿದ್ದೆ. ಇವಾಗ ಬೊಮ್ಮಲಾಪುರಕ್ಕೆ ಹೋಗ್ಬೇಕೀಗ. ಕೌಂಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆ ಕಡೆಯಿಂದ ಎಷ್ಟಿದೆ ಮತ್ತು ಎಷ್ಟು ಪೈಪ್ ಬೇಕಾಗುತ್ತೆ, ಹಿಂಗೆ ಎಷ್ಟು ಪೈಪ್ ಬೇಕಾಗುತ್ತೆ ಅಂತೆಲ್ಲ ಕೌಂಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ತಗೊಂಬರ್ಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ನಾನು ಐಟಮ್ಸ್ ತರೋದಕ್ಕೆ ಬೊಮ್ಮಲಾಪುರ ಹೋಗೋಣ ಅಂತಿದ್ದೆ, ಆದರೆ ಬೊಮ್ಮಲಾಪುರದಲ್ಲಿ ಕರೆಕ್ಟಾಗಿ ಸಿಗಲ್ಲ ಅಂದ್ಬಿಟ್ಟು ಇವಾಗ ಜರ್ಕಂಬಿ ಹೋಗ್ತಾ ಇದ್ದೀವಿ. 2 ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ತಂದೆ ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ. 3 ಜನ ಐಟಮ್ಸ್ನ ತಗೊಂಬರೋಣ ಅಂದ್ಬಿಟ್ಟು. ದಾರಿನಲ್ಲಿ ಬರ್ತಾ ಇನ್ನೇನೋ ತಿರುಗನಂಬಿ ಹತ್ರ ಇದು ಅನ್ನಂಗೆ ಗಾಡಿ ಪಂಚರ್ ಆಗುತ್ತೆ ನಮ್ಮ ತಂದೆಯವ್ರದ್ದು. ಸೊ ಇವಾಗ ಪಂಚರ್ ಹಾಕ್ಸ್ತಾ ಇದ್ದೀನಿ. ತಗೊಳ್ಬಿಡಿ. ಟಯರ್ಗೆ ಇದು ಚುಚ್ಕೊಂಡ್ಬಿಟ್ಟಿತ್ತು. ಇವಾಗ ಮತ್ತೆ ಪಂಚರ್ ಹಾಕ್ತವ್ರೆ. ಅಲ್ಲಿಂದ ಪಂಚರ್ ಶಾಪಿಂದ ಪಂಚರ್ ಹಾಕ್ಸ್ಕೊಂಡು ಇವಾಗ ಈ ಶಾಪಿಗೆ ಬಂದಿದ್ದೀವಿ, ಇಲ್ಲಿ ಐಟಮ್ ತಗೊಳ್ಳೋಣ ಅಂತ. ಜಮೀನಲ್ಲಿ ಇವಾಗ ಪೈಪ್ ಹಾಕ್ತಿದ್ದಂಗೆ ನಾವು ಮಧ್ಯಾಹ್ನ ಆಯಿತು. ಸೊ ಇವಾಗ ಊಟ ಮಾಡ್ತಾಯಿದ್ದೀವಿ. ಬಾಳೆ ಎಲ್ಲ ಹಾಕ್ಕೊಂಡು ಇಲ್ಲಿ ಕೂತಿದ್ದಾರೆ ನಮ್ಮ ತಂದೆ, ಇಲ್ಲಿ ಕೂತಿದ್ದಾರೆ ನಮ್ಮಮ್ಮ, ಅಲ್ಲಿ ಕೂತಿದ್ದಾರೆ ನನ್ನ ಸಿಸ್ಟರ್.